ಇಷ್ಟೊಂದು ಬಟ್ಟೆಗಳು ಸೂಟ್ ಕೇಸ್ನೆಲ್ಲ ಇಟ್ಕೊಂಡು ಏನಪ್ಪ ಮಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೂಟ್ ಕೇಸನ್ನು ನೋಡಿದ್ರೆ ನಿಮ್ಗೆ ನೆನಪು ಬರೋದು ಟ್ರಾವೆಲ್ಲು. ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಏನಕ್ಕಂದರೆ ನಾವು ಫ್ಲೈಟಲ್ಲಿ ಹೋಗಬೇಕಾದ್ರೆ ಯಾವ ರೀತಿ ನಮ್ಮ ಲಗೇಜನ್ನು ಪ್ಯಾಕ್ ಮಾಡಬೇಕು, ಎಷ್ಟು ಸುಲಭವಾಗಿ ಪ್ಯಾಕ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಪ್ಯಾಕ್ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನನಗೆ ಈ ವಿಡಿಯೋ ಮೊದಲೇ ಸಿಕ್ಕಿದ್ದಿದ್ರೆ ನನಗೆ ಸುಲಭವಾಗಿ ಪ್ಯಾಕ್ ಮಾಡೋದು. ನನಗೆ ಮೊದಲು ಒಂದು 4-5 ಟ್ರಿಪ್ವರೆಗೆ ಈ ಪ್ರಾಕ್ಟೀಸೇ ಆಗಿರಲಿಲ್ಲ. ನನಗೆ ಹೆಚ್ಚಿನ ಟೈಮಲ್ಲಿ ಯಾವುದಾದ್ರೂ 1-2 ಐಟಮ್ ಬಿಟ್ಟು ಹೋಗೋದು ಮತ್ತು ಅಲ್ಲಿ ಹೋಗಿ ಪರ್ಚೇಸ್ ಮಾಡೋದು ಎಲ್ಲ ಆಗ್ತಾಯಿತ್ತು. ಸೊ ನಿಮಗೆ ಆ ರೀತಿಯ ತೊಂದರೆ ಆಗದೇ ಇರಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟ್ ನಾವು ಡಿಸೈಡ್ ಮಾಡಬೇಕಾಗಿರೋದು ಏನಂದರೆ ಸೂಟ್ ಕೇಸು. ಇಲ್ಲಿ ನಾನು ನಿಮಗೆ 3 ಥರದ ಸೂಟ್ ಕೇಸನ್ನು ತೋರಿಸ್ತಾ ಇದ್ದೀನಿ. ಇದು 2 ಹೆಚ್ಚು ಕಮ್ಮಿ ಒಂದೇ ರೀತಿ ಇದೆ. ಇದು ಸ್ವಲ್ಪ ಹಳೇದಾಗಿರೋದು ನಂದು ಸೂಟ್ ಕೇಸು, ಅಮೇರಿಕನ್ ಟೂರಿಸ್ಟರ್ ಅವ್ರದ್ದು. ಈ ಸೂಟ್ ಕೇಸ್ ಏನಿದೆ ಇದನ್ನು ಚೆಕ್ ಇನ್ ಲಗೇಜಿಗೆ ಯೂಸ್ ಮಾಡ್ತಿದ್ದೀವಿ. ಏನಕ್ಕಂದರೆ ಇದು ದೊಡ್ಡದಿದೆ ನೋಡಿ. ಇದರಲ್ಲಿ ದೊಡ್ಡದಿರೋ ಸೂಟ್ ಕೇಸಲ್ಲಿ 15 kg ನಾವು ವೆಯ್ಟನ್ನು ತೊಗೊಂಡು ಹೋಗ್ಬೋದು ಡೊಮೆಸ್ಟಿಕ್ ಫ್ಲೈಟಲ್ಲಿ. ಸೊ ಇವಾಗ ನಾನು ನಿಮಗೆ ಡೊಮೆಸ್ಟಿಕ್ ಫ್ಲೈಟ್ಗೆ ನಾರ್ಮಲಿ ಹೇಗೆ ಪ್ಯಾಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಸೂಟ್ ಕೇಸಲ್ಲಿ ಒಂದು ಅಡ್ವಾಂಟೇಜು ಮತ್ತು ಒಂದು ಡಿಸ್ಅಡ್ವಾಂಟೇಜು ಮುಖ್ಯವಾದ್ದು ಏನಂತ ಹೇಳ್ತೀನಿ. ಒಂದು, ಇದರಲ್ಲಿ ತುಂಬ ಸ್ಪೇಸ್ ಇದೆ. ನೀವು 20 kg 25 kg ಹಂಗೂ ಹಾಕ್ಕೊಂಡು ಲಗೇಜ್ನ ತೊಗೊಂಬರೋಕ್ಕಾಗುತ್ತೆ. ಸೊ ಹಾಗಾಗಿ ಇದು ಒಂದು ಮುಖ್ಯವಾದ ಅಡ್ವಾಂಟೇಜು. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಈ ಸೂಟ್ ಕೇಸ್ನ ವೆಯ್ಟ್ ಏನಿದೆ ತುಂಬಾ ಭಾರ ಇದೆ. ಕಡಿಮೆ ಅಂದರೂ 4ರಿಂದ 4.5 kg ಇದೆ. ಹಾಗೆ ಇದು ಮತ್ತು ಈ ಪಕ್ಕದಲ್ಲಿರೋ ಸೂಟ್ ಕೇಸ್ಗಳೇನಿದ್ದಾವೆ ಇದರದ್ದು ವೆಯ್ಟ್ ತುಂಬ ಕಮ್ಮಿ ಇದೆ. ಇದು 3 kg ಇರ್ಬೋದು ಜಾಸ್ತಿ ಅಂದರೆ. 3 kgಗಿಂತ ಜಾಸ್ತಿ ಇರೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇದು ಅದಕ್ಕಿಂತನೂ ಕಮ್ಮಿ, ಒಂದು 2.5 kg ಇರ್ಬೋದು ಜಾಸ್ತಿ ಅಂದರೆ ಅಷ್ಟೇ. 2 kg 2.5 kg. ಯಾಕೆಂದರೆ ಇದು ಫೈಬರು. ಇಲ್ಲಿ ನೋಡಿ ಸೌಂಡ್ ಬರ್ತಾ ಇದೆಯಲ್ಲ, ಇದು ಫೈಬರ್. ಸೊ ಫೈಬರಿದ್ದು ನೀವು ಸೂಟ್ ಕೇಸ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ವೆಯ್ಟು ಉಳಿತಾಯ ಆಗುತ್ತೆ. ನೀವು ಸ್ವಲ್ಪ ಜಾಸ್ತಿ ಲಗೇಜನ್ನು ಹಾಕ್ಕೊಂಡು ಹೋಗ್ಬೋದು. ಸೊ ನೀವು ಸೂಟ್ ಕೇಸನ್ನು ಪರ್ಚೇಸ್ ಮಾಡೋ ಮೊದಲು ಇದನ್ನ ಸ್ವಲ್ಪ ಯೋಚನೆ ಮಾಡಿಟ್ಕೊಳ್ಳಿ. ಹಾಗೆ ಒಳ್ಳೆ ಕಂಪನಿ ಕ್ವಾಲಿಟಿದ್ದು ಸೂಟ್ ಕೇಸ್ನ ತಗೊಳ್ಳಿ. ಯಾಕೆ ಅಂತಂದರೆ ಫ್ಲೈಟಲ್ಲಿ ಎಲ್ಲ ಜೋರಾಗಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಅಥವಾ ಎತ್ತಾಕ್ತಾರೆ ಜೋರಾಗಿ. ಆ ರೀತಿ ಸೂಟ್ ಕೇಸ್ನ ಎತ್ತಾಕ್ತಾ ಇರಬೇಕಾದ್ರೆ ನಿಮ್ಮ ಸೂಟ್ ಕೇಸು, ನಿಮ್ಮ ವಸ್ತುಗಳು ಯಾವುದು ಡ್ಯಾಮೇಜ್ ಆಗದೆ ಇರೋದಂಗೆ ನಿಮ್ಮ ಸೂಟ್ ಕೇಸು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಸೊ ಆ ಪ್ರೊಟೆಕ್ಷನ್ ಕೊಡೋ ರೀತಿಯ ಸೂಟ್ ಕೇಸ್ನ ತಗೊಳ್ಳಿ. ಸೊ ಕೆಲವರೆಲ್ಲ ಬರೀ ಚೀಪ್ ಕ್ವಾಲಿಟಿ ಸೂಟ್ ಕೇಸು ತುಂಬ ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅಂತ ಹೇಳಿ ತೊಗೊಂಡ್ಬಿಡ್ತಾರೆ. ಅದು ಆಮೇಲೆ ನಮಗೆ ಟ್ರಾವೆಲಲ್ಲಿ ಅಥವಾ ನಾವು ಬೇರೆ ಟೂರಿಸ್ಟ್ ಡೆಸ್ಟಿನೇಷನ್ಗೆ ಹೋದಾಗ ತೊಂದರೆ ಕೊಡುತ್ತೆ. ಸೊ ಆ ರೀತಿ ನೀವು ತೊಂದರೆ ಪಡಬೇಡಿ. ಒಂದು 500 ರೂಪಾಯಿ 1000 ರೂಪಾಯಿ ಜಾಸ್ತಿ ಕೊಟ್ಟೆ ನಿಮಗೆ ಕ್ವಾಲಿಟಿ ಸೂಟ್ ಕೇಸ್ ಬಂದರೆ ನಾನು ಇವಾಗ 5 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಏನೂ ಆಗೇ ಇಲ್ಲ. ಸ್ವಲ್ಪ ಮೇಲ್ಗಡೆ ಸ್ಕ್ರ್ಯಾಚಸ್ ಎಲ್ಲ ಆಗಿದೆ ಅಷ್ಟೇ, ಬೇರೆ ಏನೂ ತೊಂದರೆ ಇಲ್ಲ. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿ ಸೂಟ್ ಕೇಸ್ನಲ್ಲಿ ಇನ್ವೆಸ್ಟ್ ಮಾಡಿ. ನಾನು ಪರ್ಚೇಸ್ ಮಾಡಿರೋಂಥ ಸೂಟ್ ಕೇಸ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ನಿಮಗೆ ಪರ್ಚೇಸ್ ಮಾಡಬೇಕಂದ್ರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಸೂಟ್ ಕೇಸ್ನ ನಾವು ಸೆಲೆಕ್ಟ್ ಮಾಡೋದು ಹೇಗೆ ಅಂತ ನಿಮ್ಗೆ ಇವಾಗ ಗೊತ್ತಾಯ್ತಲ್ವ. ಸೊ ನಾನು ನಾರ್ಮಲಿ ಏನು ಮಾಡ್ತೀನಿ ಅಂದರೆ ತುಂಬ ಜಾಸ್ತಿ ಲಗೇಜ್ ಆಗುತ್ತೆ ಅಂತಂದರೆ ಈ ಸೂಟ್ ಕೇಸ್ನ ತೊಗೊಂಡೋಗಲ್ಲ ಇವಾಗ. ಯಾಕಂದರೆ ಎಸ್ಪೆಷಲಿ ಫ್ಲೈಟು ಡೊಮೆಸ್ಟಿಕ್ ಫ್ಲೈಟಲ್ಲಿ, ಯಾಕಂದರೆ ಇದ್ರದ್ದೇ ನನಗೆ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಇವಾಗ ಸೈಡಲ್ಲಿ ಇಟ್ಬಿಡೋಣ. ಸೊ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಇವಾಗ ಇದು ಸೂಟ್ ಕೇಸು. ಇದು ಏನಕ್ಕಪ್ಪ ಇಲ್ಲಿ ಇಟ್ಟಿದ್ದೀನಿ ಅಂತಂದರೆ ಇದು ಕ್ಯಾರಿ ಆನ್ ಬ್ಯಾಗ್ಗೆ ಅಂತ ಯೂಸ್ ಆಗುತ್ತೆ. ಇದು ಡೈಲಿ ಆಬ್ಜೆಕ್ಟ್ಸಿಂದ ಪರ್ಚೇಸ್ ಮಾಡಿರೋದು. ಒಳ್ಳೆ ಸ್ಟೈಲಿಶ್ ಆಗಿರೋಂಥ ಬ್ಯಾಗು, ಇಂಡಿಯನ್ ಬ್ರ್ಯಾಂಡ್ ಇದು. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವು ಇಂಟ್ರೆಸ್ಟೆಡ್ ಆಗಿರೋ ಚೆಕ್ ಮಾಡ್ಕೊಬೋದು. ಇದನ್ನ ಇಲ್ಲಿ ಸೈಡಲ್ಲಿ ಇಡೋಣ ಇವಾಗ. ಸೊ ಇದು ಐಡಿಯಲ್ ಸೈಜು ಸೂಟ್ ಕೇಸ್ ಇದ್ದು ನಮ್ಮ ಚೆಕ್ ಇನ್ ಲಗೇಜ್ಗೆ. ಹಾಗೆ ನಿಮ್ಮ ಚಕ್ರಗಳನ್ನು ನೋಡ್ಕೊಳ್ಳಿ, ಚೆನ್ನಾಗಿರೋದು 4 ವೀಲ್ ಇದ್ದರೆ ತುಂಬ ಸುಲಭ ಆಗುತ್ತೆ ಏರ್ಪೋರ್ಟಲ್ಲೆಲ್ಲ ಬಳಕೆ ಮಾಡೋಕ್ಕೆ. ಸೊ ಈ ಸೂಟ್ ಕೇಸಲ್ಲಿ ನಾವು ಐಟಮ್ ಹಾಕೋ ಮೊದಲು ನಾನೇನು ಮಾಡ್ತೀನಿ ನಾರ್ಮಲಿ ಅಂದರೆ ಈ ಆರ್ಗನೈಸರ್ಸ್ಗಳಿದ್ದಾವೆ ನೋಡಿ, ಈ ಆರ್ಗನೈಸರ್ಸ್ಗಳಲ್ಲಿ ಇದನ್ನೆಲ್ಲ ಪ್ಯಾಕ್ ಮಾಡ್ತೀನಿ ನಾನು ಬಟ್ಟೆಗಳನ್ನ. ಅದನ್ನ ಯಾವ ರೀತಿ ಅಂತ ನೋಡೋಣ ಬನ್ನಿ. ಸೊ ನಾನು ಆರ್ಗನೈಸರ್ಸ್ ಅಂತ ಹೇಳಿದ್ನಲ್ಲ, ಇದು ಆರ್ಗನೈಸರ್ ಪೌಚ್ಗಳು ನೋಡಿ. ಸೊ ಈ ಆರ್ಗನೈಸರ್ಸ್ ಪೌಚ್ಗಳೆಲ್ಲ ನಮಗೆ ಅಮೆಝಾನು, ಫ್ಲಿಪ್ಕಾರ್ಟು ಇದರಲ್ಲೆಲ್ಲ ಸಿಗುತ್ತೆ. ಅಮೆಝಾನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ತುಂಬ ಹಳೆಯದು ಪರ್ಚೇಸ್ ಮಾಡಿರೋದು. ಇವಾಗ ಸ್ವಲ್ಪ ಬೇರೆ ಒಳ್ಳೆ ಚೆನ್ನಾಗಿರೋ ಸೆಟ್ಟೇ ಸಿಗುತ್ತೆ. ಇದೆಲ್ಲ ಒಂದೇ ಸೈಜ್ ಇದ್ದು, ಆದರೆ ಫೋಲ್ಡ್ ಆಗುತ್ತೆ ನೋಡಿ, ನನಗೆ ತುಂಬ ಸುಲಭ ಆಗುತ್ತೆ. ಸೊ ನಾನಿವಾಗ ಸದ್ಯಕ್ಕೆ ಚೇಂಜ್ ಮಾಡಿಲ್ಲ, ಆದರೆ ನಿಮಗೆ ಬೇರೆ ಆರ್ಗನೈಸರ್ಸ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇದು ಅಯನ್ ಆಗಿರೋ ಶರ್ಟು. ಸೊ 1 ವಾರಕ್ಕೆ, ಏನಕ್ಕೆಂದರೆ ಇದು ನಾನು ಫಾರ್ಮಲ್ಸು ಇನ್ಫಾರ್ಮಲ್ಸು ಇಟ್ಟಿದ್ದೀನಿ. ನನಗೆ ವಾರದಲ್ಲಿ ಏನೆಲ್ಲ ಬೇಕೋ ಅದನ್ನ ನಾನು ಪ್ಲ್ಯಾನ್ ಮಾಡಿ ತೆಗೆದಿಟ್ಟಿದ್ದೀನಿ ಶರ್ಟ್ಸ್ಗಳನ್ನ. ಸೊ ಶರ್ಟ್ಸ್ಗಳನ್ನ ಒಂದು ಆರ್ಗನೈಸರ್ ಪೌಚಲ್ಲಿ ಹಾಕ್ತಾಯಿದ್ದೀನಿ ಇವಾಗ.
ಶರ್ಟ್ಸ್ಗಳೆಲ್ಲ ಏನಿದೆ, ಕಲರ್ಫುಲ್ ಶರ್ಟ್ಸ್ ಇದೆಯಲ್ಲ, ಇದೆಲ್ಲ ಜೈಪುರಿಂದ ತಗೊಂಡಿರೋದು. ಜೈಪುರದಲ್ಲಿ ಗುಲಾಬ್ ಚಂದ್ ಅಂತ ಒಂದು ಫೇಮಸ್ ಆಗಿರೋ ಶಾಪ್ ಇದೆ, ಅಲ್ಲಿಂದ ತಗೊಂಡಿರೋದು. ನಿಮಗೆ ಬೇಕಂದರೆ ನೀವು ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು. ಈ ರೀತಿ ಶರ್ಟ್ಸ್ಗಳು ತುಂಬ ಕಂಫರ್ಟೇಬಲ್ ಆಗಿರುತ್ತೆ, ಎಸ್ಪೆಷಲಿ ಸಮ್ಮರಲ್ಲಿ ಹಾಕ್ಕೊಳ್ಳೋಕ್ಕಂತೂ. ಸೊ ನನ್ನ ಶರ್ಟ್ಸ್ಗಳನ್ನ ಪ್ಯಾಕ್ ಮಾಡೈತೆ ನೋಡಿ. ಸೊ ಇದರಲ್ಲಿ ಜಿಪ್ ಹಾಕಿಬಿಟ್ರೆ ಇವಾಗ ಇದರ ಐರನ್ನು ಏನೂ ಆಗೋಲ್ಲ ನೋಡಿ. ಹೆಂಗೆ ಬೇಕಾದ್ರೂ ಮೇಲೆ ಕೆಳಗೆ ಮಾಡಿ ಏನಾಗಲ್ಲ. ಸೊ ಇದರಲ್ಲಿ ಆರಾಮಾಗಿ ಕ್ಲೀನಾಗಿ ನೀಟಾಗಿ ಪ್ಯಾಕ್ ಆಯಿತು. ಇವಾಗ ಶರ್ಟ್ಸ್ಗಳನ್ನ ಪ್ಯಾಕ್ ಮಾಡಿದ್ವಿ, ಇದನ್ನ ಸೈಡಲ್ಲಿ ಇಡೋಣ. ನೆಕ್ಸ್ಟು ನಮ್ಮ ಅಂಡರ್ ಗಾರ್ಮೆಂಟ್ಸ್ನ ಪ್ಯಾಕ್ ಮಾಡ್ತೀನಿ. ಇದು ಒಂದು ರೇಂಜರ್ ರೋಲ್ ಸ್ಟೈಲ್ ಅಂತ ಬರುತ್ತೆ. ನಿಮ್ಗೆ ಹಿಂಗೆ ತೋರ್ಸೋಕ್ಕಂತ ಇವಾಗ ಇಟ್ಟಿದ್ದೀನಿ. ಹೇಗೆ ರೇಂಜರ್ ರೋಲ್ ಫೋಲ್ಡ್ ಮಾಡೋಂತ ನಿಮಗೆ ಮುಂದೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ನಾನು ಬನಿಯಾನ್ ಇಡ್ತಾಯಿದ್ದೀನಿ. ಸೊ ಬನಿಯಾನೆಲ್ಲ ಲೆಕ್ಕ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ತೆಗೆದಿಟ್ಟಿದ್ದೀನಿ. ಸೊ ಅದನ್ನ ಹಾಕ್ತಾಯಿದ್ದೀನಿ. ಇನ್ನರ್ ವೇರ್ಸು. ಸೊ ಇದನ್ನ ಒಂದು ಪೌಚಲ್ಲಿ ಹಾಕಿಬಿಟ್ರೆ ಆಮೇಲೆ ಓಪನ್ ಮಾಡೋಕ್ಕೂ ಸುಲಭ ಆಗುತ್ತೆ. ಎಲ್ಲ ತೆಗೆದ್ಬಿಟ್ಟು ಮೇಲೆ ಕೆಳಗೆ ಮಾಡಬೇಕಂತ ಇರಲ್ಲ, ಆರಾಮಾಗಿ ಇಡ್ಬೋದು. ನೆಕ್ಸ್ಟು ಇನ್ನೊಂದು ಪೌಚ್ ತೊಗೊತೀನಿ. ಇದರಲ್ಲಿ ನಮ್ಮ ಪ್ಯಾಂಟ್ಸ್ಗಳನ್ನ ಹಾಕ್ತಾಯಿದ್ದೀನಿ ಇವಾಗ, ಫಾರ್ಮಲ್ಲಿ. ಸೊ ಹಾಗೆ ನಿಮಗೆ ಒಂದು ಲಿಸ್ಟನ್ನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಬೇಕಂದರೆ ಡೌನ್ಲೋಡ್ ಮಾಡ್ಕೊಬೋದು. ಪ್ರತಿ ಸಲ ಈ ಚೆಕ್ ಲಿಸ್ಟ್ ಇಟ್ಕೊಂಡ್ಬಿಟ್ರೆ ನೀವು ಯಾವುದೇ ಐಟಮನ್ನು ಮಿಸ್ ಆಗೋಲ್ಲ. ಸೊ ಆರಾಮಾಗಿ ಆ ಚೆಕ್ ಲಿಸ್ಟಲ್ಲಿ ಚೆಕ್ ಮಾಡ್ತಾ ಬಂದರೆ ಆಯಿತು. ಇಲ್ಲಾಂದರೆ ಸುಮ್ಮನೆ ನಾವು ತಲೆಯಲ್ಲಿ ಯೋಚನೆ ಮಾಡ್ತಾ ನಮ್ಮ ಎನರ್ಜಿನ ವೇಸ್ಟ್ ಮಾಡಬೇಕಾಗುತ್ತೆ. ಕೆಲವು ಸಲ ಹಂಗೆ ಬಿಟ್ಟೋಗ್ಬಿಡುತ್ತೆ ಐಟಮ್ಸು. ಸೊ ಹಾಗಾಗಿ ನಿಮ್ಮ ಹಣನೂ ಉಳಿತಾಯ ಆಗುತ್ತೆ, ಟೈಮು ಉಳಿತಾಯ ಆಗುತ್ತೆ. ನಾನು ಹೆಚ್ಚು ಪ್ಯಾಂಟ್ ಇಟ್ಕೊಳ್ಳಲ್ಲ, ಯಾಕಂದರೆ ನಾರ್ಮಲಿ ಡಾರ್ಕ್ ಪ್ಯಾಂಟ್ಸ್ ಇಟ್ಕೊಂಡ್ಬಿಟ್ರೆ ಮತ್ತು ಒಂದು ಜೀನ್ಸ್ ಪ್ಯಾಂಟು ಅಥವಾ ಈ ರೀತಿ ಕಂಫರ್ಟೇಬಲ್ ಆಗಿರೋ ಪ್ಯಾಂಟ್ಸ್ನ ಯೂಸ್ ಮಾಡ್ತೀನಿ. ಸೊ ಆವಾಗ ಒಂದು ವೆಯ್ಟು ಕಡಿಮೆ ಆಗುತ್ತೆ. ಒಂದು ಜೀನ್ಸ್ ಪ್ಯಾಂಟ್ ಇದ್ಬಿಟ್ಟು ಏನಾಗುತ್ತೆ ಅಂದರೆ ಅದನ್ನೇ ನೀವು 2-3 ಸಲ ಅಪ್ ಆ್ಯಂಡ್ ಡೌನಲ್ಲಿ ಹಾಕ್ಕೊಬೋದು, ಅಥವಾ ಮಧ್ಯದಲ್ಲಿ ಇನ್ಫಾರ್ಮಲ್ ಸೆಷನ್ಸ್ಗಳಲ್ಲೆಲ್ಲ ಹಾಕ್ಕೊಬೋದು. ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಇವಾಗ 3 ಪೌಚ್ ರೆಡಿ ಆಯಿತು. ನೆಕ್ಸ್ಟು ನಂದು ನೈಟ್ ಪ್ಯಾಂಟು, ಮತ್ತು ನಾನು ನಾರ್ಮಲಿ ಹೊರಗಡೆ ಹೋದಾಗೆಲ್ಲ ವಾಕಿಂಗಿಗೆಲ್ಲ ಹೋಗ್ತಾ ಇರ್ತೀನಿ. ಸ್ಪೆಷಲಿ ಚಂಡೀಗಢ ಹೋಗ್ಬೇಕಾದ್ರೆ ಅಲ್ಲಂತೂ ಚೆನ್ನಾಗಿರೋ ಪಾರ್ಕ್ಸ್ಗಳೆಲ್ಲ ಇದ್ದಾವೆ. ನೀವು ನನ್ನ ವ್ಲಾಗ್ಸ್ನ ಚೆಕ್ ಮಾಡಿದ್ರೆ ಚೆಕ್ ಮಾಡಿ ಹೆಂಗಿದೆ ಚಂಡೀಗಢ ಅಂತ. ಸಖತ್ತಾಗಿದೆ, ನಮ್ಮ ದೇಶದಲ್ಲಿ ಒಂದು ಅದ್ಭುತವಾಗಿರೋಂಥ ಸಿಟಿ. ಸೊ ಇದು ಟೀ ಶರ್ಟ್ಸು. ಇದನ್ನು ಕೂಡ ರೇಂಜರ್ ರೋಲಲ್ಲಿ ಆರಾಮಾಗಿ ಪ್ಯಾಕ್ ಮಾಡ್ಬೋದು. ಇದರಲ್ಲಿ ಸ್ಪೇಸ್ ಸೇವ್ ಆಗುತ್ತೆ. ಇವಾಗ ನನಗೆ ಸ್ಪೇಸ್ ತೊಂದರೆ ಇಲ್ಲ, ಸೊ ಹಾಗಾಗಿ ನಾರ್ಮಲಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಸ್ಪೋರ್ಟ್ಸ್ ಟೀ ಶರ್ಟ್ಸು, ವಾಕಿಂಗಿಗೆ ಅಥವಾ ನಮ್ಮ ಎಕ್ಸಸೈಸ್ ಮಾಡಬೇಕಾದ್ರೆ ಹಾಕೋಕ್ಕೆ. ಹೀಗೆ ಇನ್ನೂ ಒಂದು ಟಿ ಶರ್ಟು. ಸೊ ನೀವು ನಾರ್ಮಲಿ ವೆದರ್ ಚೆಕ್ ಮಾಡಿಕೊಂಡು ಯಾವ್ಯಾವ ರೀತಿಯ ಬಟ್ಟೆ ಬರಹಗಳು ಬೇಕಾಗುತ್ತೆ, ಯಾವ ರೀತಿ ಟೆಂಪರೇಚರ್ಗಳಿದ್ದಾವೆ. ಇವಾಗ ಚಂಡೀಗಢಲ್ಲಿ ಸಮ್ಮರು, ಸೊ ಹಾಗಾಗಿ ನಾರ್ಮಲಿ ತುಂಬ ಹೈ ಟೆಂಪ್ರೇಚರ್ ಇರುತ್ತೆ. ಸೊ ನಾರ್ಮಲಿ ಜಾಸ್ತಿ ನಾನು ಕಾಟನ್ನು ಬಟ್ಟೆನೇ ಇಟ್ಕೊಂಡಿದ್ದೀನಿ. ಜಾಸ್ತಿ ಯಾವುದು ವೂಲನ್ನು ಅಥವಾ ಯಾವುದು ತುಂಬ ದಪ್ಪವಾಗಿರೋ ಬಟ್ಟೆಗಳನ್ನ ಇಟ್ಕೊಂಡಿಲ್ಲ, ಯಾಕಂದರೆ ಸೆಕೆ ತುಂಬ ಅಪ್ಪ. ಸೊ ಇದರಲ್ಲಿ ನನ್ನ ನೈಟ್ ಶೂಟ್ಸು ಮತ್ತು ಇದು ಸ್ಪೋರ್ಟ್ಸ್ ಡ್ರೆಸ್ಗಳನ್ನ ಇಟ್ಕೊಂಡಿದ್ದೀನಿ ಎಕ್ಸಸೈಸ್ಗೆ ಅದಕ್ಕೆ ಅಂತ. ಹಾಗೆ ಇಲ್ಲಿ ಟವಲ್ ಇದೆ, ಇದನ್ನು ಹಿಂಗೆ ಇಟ್ಕೊಬೋದು, ಬೇರೆ ಪೌಚಲ್ಲಿ ಹಾಕ್ಬೇಕಂತ ಇಲ್ಲ, ಬೇಕಂದರೆ ಹಾಕ್ಕೊಬೋದು. ಟವಲ್ನ ಸಪ್ರೇಟಾಗಿ ಇಟ್ಕೊತೀನಿ. ನಾರ್ಮಲಿ ಹೋಟೆಲ್ಗೆ ಹೋಗೋದಾದರೂ ಒಂದು ಎಕ್ಸ್ಟ್ರಾ ಟವಲ್ನ ಇಟ್ಕೊಂಡ್ರೆ ನಮಗೆಲ್ಲಾದ್ರೂ ಎಮರ್ಜೆನ್ಸಿಗೆ ಟವಲ್ ಬೇಕಾಗುತ್ತೆ. ಸೊ ನೆಕ್ಸ್ಟು ಇವಾಗ ಇದು ನನ್ನ ಟಾಯ್ಲೆಟ್ ಕಿಟ್ಟು. ಇದು ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೆ ಇಟ್ಕೊಂಡಿದ್ದೀನಿ. ಇದು ನನಗೆ ತುಂಬ ಜಾಸ್ತಿ ನಮ್ಮ ಶೇವಿಂಗ್ ಫೋಮು ಅಥವಾ ಶೇವಿಂಗ್ ಕ್ರೀಮು ಇದನ್ನೆಲ್ಲ ತುಂಬ ಜಾಸ್ತಿ ದಿನಕ್ಕೆ ತೊಗೊಂಡೋಗ್ಬೇಕಂದ್ರೆ ಈ ದೊಡ್ಡ ಪೌಚ್ನ ಯೂಸ್ ಮಾಡ್ತೀನಿ. ಇವಾಗ ಇದು ಅಗತ್ಯ ಇಲ್ಲ, ಇದನ್ನ ಸೈಡಲ್ಲಿ ಇಡ್ತೀನಿ. ಸೊ ಇದು ನನ್ನ ಟಾಯ್ಲೆಟ್ ಕಿಟ್ಟು. ಇದೊಂದು ಕ್ಯಾಪನ್ನು ಇಟ್ಕೊಂಡಿದ್ದೀನಿ, ತುಂಬ ಬಿಸಿಲಿದೆ ಅಲ್ಲ ಅದಕ್ಕೆ. ಸೊ ಈ ಟಾಯ್ಲೆಟ್ ಕಿಟ್ಟಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ಒಂದು ಸಲ ತೋರಿಸ್ತೀನಿ. ಕೋಂಬು, ಇದು ಬಾತ್ ಜೆಲ್ಲು ಮತ್ತು ಶ್ಯಾಂಪು ನಾನು ಬೇರೆ ಹೋಟೆಲಿಂದ ತಗೊಂಡಿದ್ದು. ಆಮೇಲೆ ಇದು ಸನ್ಸ್ಕ್ರೀನು, ಆಮೇಲೆ ಇದು ಒಂದು ಮಾಯ್ಶ್ಚರೈಸರು, ಪೇಸ್ಟು, ಟೂತ್ ಬ್ರಷ್ಷು, ಪರ್ಫ್ಯೂಮು, ಡಿಯೋಡ್ರೆಂಟು, ಹೀಗೆ ವೆಟ್ ಟಿಶ್ಯೂಸು. ಸೊ ಇದು ನಾರ್ಮಲಿ ನನ್ನ ಟಾಯ್ಲೆಟ್ ಕಿಟ್ಟಲ್ಲಿರೋವಂಥ ಐಟಮ್ಸ್ಗಳು. ಸೊ ಇದಕ್ಕಿಂತ ಜಾಸ್ತಿ ನಾರ್ಮಲಿ ನಾನು ಕ್ಯಾರಿ ಮಾಡಲ್ಲ. ಸೊ ಇದನ್ನ ವಾಪಸ್ ಹಾಕ್ತಾಯಿದ್ದೀನಿ. ಇದು ನಮ್ಮ ಟಾಯ್ಲೆಟ್ ಪೌಚು. ಸೊ ಇಷ್ಟು ಐಟಮ್ ನಾರ್ಮಲಿ ಬೇಕಾಗುತ್ತೆ. ನಿಮಗೆ ಎಕ್ಸ್ಟ್ರಾ ಐಟಮು ಏನಾದರೂ ಇದ್ದರೆ ನೀವು ಇಟ್ಕೊಂಡ್ಬಿಡಿ.
ನನ್ನ ಲಿಸ್ಟಲ್ಲಿ ಇದೆಲ್ಲ ಆ್ಯಡ್ ಆಗಿರುತ್ತೆ. ಸೊ ನಿಮ್ಮ ಲಿಸ್ಟಲ್ಲಿ ಏನಾದರೂ ಆ್ಯಡ್ ಮಾಡ್ತೀರಾ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ಟಾಯ್ಲೆಟ್ ಕಿಟ್ಟು. ಸೊ ಈ ಟಾಯ್ಲೆಟ್ ಕಿಟ್ಟಲ್ಲೆಲ್ಲ ಇದನ್ನ ಹಾಕೊಂಡ್ಬಿಟ್ರೆ ಸುಲಭ ಆಗುತ್ತೆ. ಇದರಲ್ಲಿ ನಮ್ಮ ಡಿಯೋಡ್ರೆಂಟು ಮತ್ತು ಲಿಕ್ವಿಡ್ ಐಟಮೆಲ್ಲ ಇದರಲ್ಲೇ ಇದೆ. ಇದನ್ನು ನಾವು ಕ್ಯಾರಿ ಆನ್ ಬ್ಯಾಗಲ್ಲಿ ತೊಗೊಳೋಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ನಮ್ಮ ದೊಡ್ಡ ಸೂಟ್ಕೇಸಲ್ಲೇ ಇಟ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ನಮ್ಮ ಸೂಟ್ಕೇಸಲ್ಲಿ ಹೋಗುತ್ತೆ. ಮತ್ತು ಇನ್ನೊಂದು ಐಟಮ್ ಇಲ್ಲಿದೆ. ಇದೇನಪ್ಪ ಅಂದರೆ, ನಾನು ನಾರ್ಮಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಶೂಸ್ನ ಹಾಕ್ಕೊಂಡಿರ್ತೀನಿ. ಇದು ನನ್ನ ಚಪ್ಪಲು, ಒಂದು ಎಕ್ಸ್ಟ್ರಾ ಚಪ್ಪಲನ್ನ ಇಟ್ಕೊಂಡಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಸ್ಲಿಪ್ಪರ್ಸು ಅಥವಾ ಬೇರೆ ಏನಾದರೂ ಬೇಕಂತಾದರೆ ಅದನ್ನ ನೀವು ಸಪ್ರೇಟಾಗಿ ಇಟ್ಕೊಬೋದು. ನಾನು ಪ್ಲಾಸ್ಟಿಕ್ ಬ್ಯಾಗಲ್ಲೇ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಇದಕ್ಕೂ ನಿಮಗೆ ಇವಾಗ ಪೌಚಸ್ ಎಲ್ಲ ಬರುತ್ತೆ. ಬೇಕಂತಾದರೆ ಅದನ್ನು ಪರ್ಚೇಸ್ ಮಾಡಿ ಅದರಲ್ಲೇ ಆರಾಮಾಗಿ ಹಾಕ್ಕೊಬೋದು. ನಾನು ಹಿಂಗೆ ಸುಮ್ಮನೆ ನೀಟಾಗಿರೋ ಒಂದು ಪ್ಲಾಸ್ಟಿಕ್ ಸಿಕ್ತು, ಅದರಲ್ಲೇ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೆ. ಸೊ ಇವಾಗ ನಾವು ಪ್ಯಾಕ್ ಮಾಡಿರೋ ಪೌಚಸ್ಸನ್ನೆಲ್ಲ ಈ ಸೂಟ್ ಕೇಸ್ ಒಳಗಡೆ ಹಾಕೋಣ. ಫಸ್ಟು ಸೂಟ್ ಕೇಸ್ನ ಚೆಕ್ ಮಾಡ್ಕೊಳ್ಳಿ. ಸೂಟ್ ಕೇಸಲ್ಲಿ ಏನಾದರೂ ಇದೆಯಾ ಇಲ್ವಾ ಅಂತ. ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನಾಗಿ ತೆಗೆದಿಟ್ಕೊಂಡು ಖಾಲಿ ಮಾಡ್ಕೊಂಬಿಡಿ. ಸೂಟ್ ಕೇಸಲ್ಲಿ ಏನೂ ಇಲ್ಲ, ಚೆಕ್ ಮಾಡ್ಕೊಂಬಿಟ್ಟೆ ನಾನು. ಸೊ ಇವಾಗ ನಮ್ಮ ಪೌಚಸನ್ನು ಇಡ್ತಾ ಬರೋಣ ಒಂದೊಂದೇ. ಇದು ನಮ್ಮ ಪ್ಯಾಂಟು, ಹಾಗೆ ಇನ್ನರ್ ವೇರ್ಸು, ಇದು ಶರ್ಟ್ಸು. ಸೊ ಸಣ್ಣ ಸಣ್ಣ ಪೌಚಸ್ ಇದ್ದರೆ ಆರಾಮಾಗಿ ಅದನ್ನ ಅರೇಂಜ್ ಮಾಡೋಕ್ಕೆ ಸುಲಭ ಆಗುತ್ತೆ. ಕ್ಯಾಪು, ನೈಟ್ ಸೂಟು, ನೈಸಾಗಿದೆ. ಇದು ಟಾಯ್ಲೆಟ್ ಕಿಟ್ಟು, ಆಮೇಲೆ ನನ್ನ ಚಪ್ಪಲಿ. ಮತ್ತು ನಾರ್ಮಲಿ ನಾವು ವಾಪಸ್ ಬರಬೇಕಾದ್ರೆ ಬೇರೆ ಕಡೆ ಹೋದಾಗ ಏನಾದರೂ ತೊಗೊಂಬರ್ತೀವಿ, ಅಲ್ಲಿದ್ದು ತಿಂಡಿಗಳೋ ಅಥವಾ ಸ್ವೀಟ್ಸೋ. ಸೊ ಅದಕ್ಕೆ 1-2 kg ಇಟ್ಕೊಂಡು ಮ್ಯಾನೇಜ್ ಮಾಡಿ ಪ್ಯಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಕ್ಸ್ಟ್ರಾ ಲಗೇಜ್ ಕೊಡಬೇಕಾಗತ್ತೆ. ಸೊ ಅದನ್ನೂ ನೆನ್ಪಿಟ್ಕೊಳ್ಳಿ. ಸೊ ಹಿಂಗೆ ಹಾಕಿ ಇಲ್ಲೊಂದು ಬೆಲ್ಟ್ ಇದೆ, ಇದನ್ನ ಹಾಕಿಬಿಟ್ರೆ ಬಟ್ಟೆಗಳು ಅಲ್ಲಾಡಲ್ಲ. ಸೊ ಇದೆಲ್ಲ ಪ್ಯಾಕ್ ಮಾಡಾಯಿತು. ಇವಾಗ ಇದನ್ನು ಕ್ಲೋಸ್ ಮಾಡೋಣ. ಹಾಗೆ ಸೂಟ್ ಕೇಸ್ನ ವೆಯ್ಟ್ ನೋಡ್ಕೊಂಡು ಬಿಡ್ಬಿ ಒಂದು ಸಲ ಪ್ಯಾಕ್ ಮಾಡಿದಾಗ. ಇದೊಂದು 10 kg, 10-12 kg ಆಗಿದೆ ಇವಾಗ. ಸೊ ನಾನು ನಾರ್ಮಲಿ ಒಂದು ವೇಯಿಂಗ್ ಮಿಷಿನ್ ಇಟ್ಕೊಂಡಿರ್ತೀನಿ ಈ ರೀತಿದ್ದು. ನೋಡಿ, ಕೈಯಲ್ಲೇ ಅದನ್ನು ವೇಯ್ ಮಾಡ್ಬೋದು, ಅಂದರೆ ಚೆಕ್ ಮಾಡ್ಬೋದು ವೆಯ್ಟನ್ನ. ಸೊ ಈ ರೀತಿ ಹಾಕಿ ಇದನ್ನ ಹಿಂಗೆ ಎತ್ತಿ ನೋಡಿದ್ರೆ ಇಲ್ಲಿ ವೆಯ್ಟ್ ತೋರಿಸುತ್ತೆ. ಇವಾಗ ಲಾಕ್ ಆಗಿದೆ. ಇಲ್ಲಿ ನೋಡಿ ವೆಯ್ಟು ಸುಮಾರು 9 kg ಇದೆ ಇದು. ಸೊ ಕರೆಕ್ಟಾಗೇ ಇದೆ. ಸೊ ಇದ್ರದ್ದು ವೆಯ್ಟು ಕರೆಕ್ಟಾಗೇ ಇದೆ. 9-10 kg ಅಂತ ಹೇಳಿದೆ ನಾನು ನಿಮಗೆ ಆವಾಗಲೇ. ಸೊ 5 kg ಇದೆ. ನಾನು ಬರಬೇಕಾದ್ರೆ ಏನಾದರೂ ಎಕ್ಸ್ಟ್ರಾ ಐಟಮನ್ನು ತೊಗೊಂಬರಬೇಕು ಅಂತ ಇದ್ದರೆ 5 kg ನನಗೆ ಸ್ಪೇಸ್ ಇದೆ. ಇವಾಗ ಕ್ಯಾರಿ ಆನ್ ಲಗೇಜ್ನ ಯಾವ ರೀತಿ ಪ್ಯಾಕ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಇನ್ನೊಂದು ಬ್ಯಾಗ್ನ ಇಟ್ಟಿದ್ದೀನಿ. ಇದನ್ನು ಏನಕ್ಕೆ ಇಟ್ಟಿದ್ದೀನಿ ಅಂತ, ಕೆಲವು ಸಲ ನಾನು ಇದನ್ನು ಮತ್ತು ಇದು ಎರಡು ಒಟ್ಟಿಗೆ ತೊಗೊಂಡೋಗ್ಬಿಡ್ತೀನಿ. ಏನಕ್ಕೆಂದರೆ ಕೆಲವು ಸಲ ನಾನು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ ಅಥವಾ ಈ ರೀತಿ ಸೋಲೋ ಟ್ರಿಪ್ಗೆಲ್ಲ ಹೋಗ್ತಾ ಇರಬೇಕಾದ್ರೆ ಈ ರೀತಿ ಬ್ಯಾಗ್ಸು ಸುಲಭ ಆಗುತ್ತೆ ಕ್ಯಾರಿ ಮಾಡೋದಕ್ಕೆ. ಬ್ಯಾಕ್ ಪ್ಯಾಕ್ ಇದು ತುಂಬ ಕಂಫರ್ಟೇಬಲ್ ಆಗಿರುವಂಥ ಬ್ಯಾಕ್ ಪ್ಯಾಕು. ಸೊ ಇದರಲ್ಲೂ ನಮ್ಗೆ ಸುಮಾರು 10-12 kg ಆರಾಮಾಗಿ ಬಟ್ಟೆಗಳು ಬರುತ್ತೆ. ಸೊ ನಾನು ಇದನ್ನ ಇವಾಗ ತೊಗೊಂಡೋಗ್ತಾ ಇಲ್ಲ, ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಕ್ಯಾರಿ ಆನ್ಗೆ ಇದನ್ನು ನಾನು ಆವಾಗಲೇ ಹೇಳಿದೆ ನಿಮಗೆ, ಮೊಕೊಬೋರಾದ ಒಂದು ಬ್ಯಾಗ್ ಇದೆ. ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿರೋಂಥ ಬ್ರ್ಯಾಂಡು, ಇಂಡಿಯನ್ ಬ್ರ್ಯಾಂಡು. ಒಳ್ಳೆ ಚೆನ್ನಾಗಿರೋ ಫಿನಿಶ್ ಎಲ್ಲ ಇದೆ. ಒಳಗಡೆ ನೋಡಿ ತೋರಿಸ್ತೀನಿ ಒಂದು ಸಲ ಬ್ಯಾಗ್ನ. ಈ ರೀತಿ ಓಪನ್ ಆಗುತ್ತೆ ಇದು. ಇಲ್ಲಿ ನೋಡಿ ಒಳಗಡೆ ಜಿಪ್ಗಳಿದ್ದಾವೆ, ಆಮೇಲೆ ಪೌಚಸ್ ಇದ್ದಾವೆ ಎಕ್ಸ್ಟ್ರಾ. ಇಲ್ಲಿ ನೋಡಿ, ಹಾಗೆ ಈ ಸೈಡು ಹಿಂದ್ಗಡೆ ಲ್ಯಾಪ್ಟಾಪ್ ಇಡೋಕ್ಕೆ ಜಾಗ ಇದೆ. ಇದು ಲ್ಯಾಪ್ಟಾಪ್ ಇಡೋಕ್ಕೆ ಜಾಗ. ಇದನ್ನು ಸಖತ್ತಾಗಿದೆ ನೋಡಿ. ಇದು ಪೂರ್ತಿ ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ ಲ್ಯಾಪ್ಟಾಪ್ ಇಡ್ಬೋದು, ಮತ್ತು ನಿಮ್ಮ ಎಕ್ಸ್ಟ್ರಾ ಇನ್ನೂ ಏನಾದರೂ ಐಪ್ಯಾಡ್ಸು ಅದನ್ನು ಇದ್ದರೆ ಅದನ್ನೂ ಇಟ್ಕೊಬೋದು.
ಪೌಚು ಎಲ್ಲ ಚೆನ್ನಾಗೇ ಇದೆ, ಒಳ್ಳೆ ಕ್ವಾಲಿಟಿ ಬ್ಯಾಗ್ ಇದು. ಸೊ ನೀವು ಇನ್ವೆಸ್ಟ್ ಮಾಡ್ತೀರ ಅಂದರೆ ಇದ್ರ ಇನ್ವೆಸ್ಟ್ ಮಾಡ್ಬೋದು. ಆದರೆ ನಾನು ಇವಾಗ ಇದನ್ನು ತಗೊಂಡು ಹೋಗ್ತಾ ಇಲ್ಲ, ನನಗೆ ಇಷ್ಟೊಂದು ಐಟಮ್ ಇಲ್ಲ. ನನ್ನ ಸಣ್ಣ ಬ್ಯಾಗಲ್ಲೇ ಇದೆಲ್ಲ ಬರುತ್ತೆ. ಇದು ಬ್ರ್ಯಾಂಡೆಡ್ ಬ್ಯಾಗ್ ಏನಲ್ಲ, ಸೊ ಸಿಂಪಲ್ ಆಗಿರೋಂಥ ಬ್ಯಾಕ್ ಪ್ಯಾಕು ಚೆನ್ನಾಗೇ ಇದೆ. ತುಂಬ ಪೌಚಸ್ ಎಲ್ಲ ಇದೆ, ಲ್ಯಾಪ್ಟಾಪ್ ಇಡೋಕ್ಕೆ ಜಾಗ ಇದೆ, ಕುಷನ್ ಇದೆ ಲ್ಯಾಪ್ಟಾಪ್ ಇಡೋಕ್ಕೆ. ಸೊ ಫಸ್ಟ್ ನಿಮಗೆ ತೋರಿಸ್ತೀನಿ ಏನೆಲ್ಲ ಇದೆ ಅಂತ ನೋಡಿ. ಇದು ನನ್ನ ಲ್ಯಾಪ್ಟಾಪು, ಇದರಲ್ಲಿ ನನ್ನ ಚಾರ್ಜಿಂಗ್ ಕೇಸು, ಮೌಸು ಎಲ್ಲ ಇದರಲ್ಲಿದೆ. ಇದು ನನ್ನ ನಾಯ್ಸ್ ಕ್ಯಾನ್ಸಲೇಷನ್ ಇಯರ್ಫೋನ್ಸು. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಫ್ಲೈಟಲ್ಲಿ ಕಿವಿಯೆಲ್ಲ ಬಂದಾಗಿಬಿಡಲ್ಲ. ಸೊ ಆವಾಗ ಇದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಕೆಲವು ಸಲ ಮ್ಯೂಸಿಕ್ ಹಾಕ್ಕೊಂಡು ಕೇಳ್ತಾ ಇರ್ತೀನಿ, ಇಲ್ಲಾಂದರೆ ಏನೂ ಇರೋಲ್ಲ, ಬರೀ ಆನ್ ಮಾಡಿರ್ತೀನಿ. ಹೊರಗಡೆ ನಾಯ್ಸ್ ಎಲ್ಲ ಕೇಳೋದೇ ಇಲ್ಲ, ಆರಾಮಾಗಿ ನಿದ್ದೆ ಮಾಡ್ಬೋದು. ಆಮೇಲೆ ಇದರಲ್ಲಿ ಏನಿದೆ ಅಂದರೆ ನಮ್ಮ ವ್ಲಾಗಿಂಗ್ ಕಿಟ್ ಇದು. ಇದರಲ್ಲಿ ನಂದು DJI ಕ್ಯಾಮ್ರಾ, ಆಮೇಲೆ ಇದು Insta360 ಇದನ್ನ ಜಾಸ್ತಿ ಯೂಸ್ ಮಾಡಿಲ್ಲ ಇನ್ನು. ಆಮೇಲೆ ಇದು DJI ನನ್ನ ಮೈಕು, ವೈರ್ಲೆಸ್ ಮೈಕ್ ಇವಾಗ ಯೂಸ್ ಮಾಡ್ತಾಯಿದ್ದೀನಿ, ಇದರಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ವಾಯ್ಸ್ ಚೆನ್ನಾಗಿ ಅನಿಸಿದ್ರೆ ನಿಮಗೆ ಬೇಕಂದರೆ ತೊಗೊಬೋದು. ಇದು Insta360 ಎಕ್ಸ್ಟ್ರಾ ಕ್ಯಾಮ್ರಾ. ಆಮೇಲೆ ಇದು ವಾಯ್ಸ್ ರೆಕಾರ್ಡರು, ನಮಗೆ ಕೆಲವು ಸಲ ಬೇಕಾಗುತ್ತೆ ವಾಯ್ಸ್ ರೆಕಾರ್ಡರು, ಎಕ್ಸ್ಟ್ರಾ ಬ್ಯಾಟ್ರೀಸು, ಇದನ್ನೆಲ್ಲ ಇದರಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇದೆಲ್ಲ ನಮ್ಮ ಕ್ಯಾಮ್ರಾ ಕಿಟ್, ಸಣ್ಣ ಕ್ಯಾಮ್ರಾ ಕಿಟ್ಟು, ತುಂಬ ಇದರಲ್ಲಿ ಏನು ಇದು ಮಾಡಿಲ್ಲ. ಆದರೆ ಇದರಲ್ಲಿ ಇಟ್ಬಿಟ್ರೆ ಸುಲಭ ಆಗುತ್ತೆ, ಏನಕ್ಕಂದರೆ ಇದನ್ನೆಲ್ಲ ತೆಗೆದು ಏರ್ಪೋರ್ಟಲ್ಲಿ ತೋರ್ಸೋಕ್ಕಿರುತ್ತೆ. ಸೊ ಹಾಗಾಗಿ ಸುಲಭ ಆಗುತ್ತೆ. ಆಮೇಲೆ ಒಂದು ಸನ್ ಗ್ಲಾಸಸ್ಸು ಇದರಲ್ಲಿ ಕೇಸ್ ಜೊತೆನೇ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ವಾಟರ್ ಬಾಟಲು, ಆಮೇಲೆ ಒಂದು ಪುಸ್ತಕ, ಇದು ಕರುಣಾಳು ಬಾ ಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವ್ರದ್ದು ಭಾಗ 3 ಓದ್ತಾಯಿದ್ದೀನಿ, ನಮ್ಮ ಅಮ್ಮ ಕೊಟ್ಟಿದ್ದರು. ಸೊ ಇನ್ನು ಓದಿ ಮುಗಿಸಿಲ್ಲ, ತುಂಬ ಟೈಮ್ ಆಯಿತು, ಓದ್ತಾಯಿದ್ದೀನಿ. ಆಮೇಲೆ ಒಂದು ಬರ್ಕೊಳ್ಳೋಕ್ಕೆ, ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಬುಕ್ಕು, ಏನಾದರೂ ಐಡಿಯಾಸ್ ಬರ್ತಾ ಇರ್ತವೆ ಅದನ್ನ ಸ್ವಲ್ಪ ಬರೆದಿಟ್ಕೊಳಕ್ಕೆ. ಸೊ ಇಷ್ಟು ನನ್ನ ಇದರಲ್ಲೇ ಹೋಗುತ್ತೆ. ಮತ್ತು ನನ್ನ ಸಣ್ಣ ಸ್ನ್ಯಾಕ್ಸು ಏನಾದರೂ ಇದ್ದರೆ ಇದರಲ್ಲೇ ಬಂದುಬಿಡುತ್ತೆ. ಸೊ ಇದು ಬಂದುಬಿಟ್ಟು ಒಂದು 5-6 kg ಆರಾಮಾಗಿ ಆಗಿಬಿಡುತ್ತೆ. ಇದಕ್ಕಿಂತ ಜಾಸ್ತಿ ನಾನು ಇಟ್ಕೊಳ್ಳಲ್ಲ, ಯಾಕಂದರೆ ಇಲ್ಲಾಂದರೆ ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕಾಗತ್ತೆ ಅಂತ ಕೆಲವು ಸಲ ಇಂಡಿಗೋದಲ್ಲೆಲ್ಲ ಚೆಕ್ ಮಾಡಿಬಿಡ್ತಾರೆ. ಆಮೇಲೆ ಇದು ನಮ್ಮ ಒಂದು ಸ್ಲಿಂಗ್ ಪೌಚು, ನಾನು 2 ಮೊಬೈಲು ಅಥವಾ ಸಣ್ಣ ಕ್ಯಾಮ್ರನ್ನೆಲ್ಲ ಇದರೊಳಗಡೆ ಹಾಕಿ ಇದರಲ್ಲಿ ಆರಾಮಾಗಿ ಇಟ್ಕೊಬೋದು. ಒಂದೊಂದು ಸಲ ಕಿಸೆಲೆಲ್ಲ ಏನಾಗ್ಬಿಡುತ್ತೆ ಅಂದರೆ ಜಾರ್ ಬಿದ್ದೋದಾಗ ಗೊತ್ತಾಗಲ್ಲ. ಆಮೇಲೆ ಇದೊಂದು ವೆಟ್ ಟಿಶ್ಯೂ ಪೌಚು, ಯಾವಾಗ ಇಲ್ಲಿ ಯಾವಾಗ ಕ್ಲೀನ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಇದಿದ್ದರೆ ಸುಲಭ ಆಗಿಬಿಡತ್ತೆ, ವೆಟ್ ಟಿಶ್ಯೂ ಪೌಚ್ ಇದ್ದರೆ. ಸೊ ಇವಾಗ ಪ್ಯಾಕ್ ಮಾಡೋಣ ಬನ್ನಿ. ಫಸ್ಟು ಲ್ಯಾಪ್ಟಾಪ್ನ ಹಾಕ್ಬಿಡೋಣ. ಈ ರೀತಿ ಲ್ಯಾಪ್ಟಾಪ್ ಹೋಯ್ತು ನನಗೆ. ಇಷ್ಟು ಸಣ್ಣ ಬ್ಯಾಗಲ್ಲಿ ಎಷ್ಟೆಲ್ಲ ಐಟಮ್ಸ್ ಬರುತ್ತೆ ಅಂತ ನೋಡಿ. ಇವಾಗ ನಾನು ಕ್ಯಾಮ್ರಾ ಕಿಟ್ನ ಹಾಕ್ತಾಯಿದ್ದೀನಿ. ಆಮೇಲೆ ನನ್ನ ಹೆಡ್ಫೋನ್ಸು, ಚಾರ್ಜಿಂಗ್ ಕೇಸು, ಇದರಲ್ಲಿ ಚಾರ್ಜರು, ವೈರೆಲ್ಲ ಐತೆ. ಆಮೇಲೆ ಇದು ಸನ್ ಗ್ಲಾಸಸ್ಸು, ನನ್ನ ಫೋನ್ ಚಾರ್ಜರ್ಸನ್ನು ನಮ್ಮ ಕಿಟ್ ಇದರಲ್ಲೇ ಹಾಕ್ಬಿಡ್ತೀನಿ, ಪೌಚಲ್ಲೇ, ಸುಲಭ ಆಗಿಬಿಡುತ್ತೆ. ಅದರಲ್ಲಿ ನಾವು ಚೆಕಿನ್ ಬ್ಯಾಗೇಜಲ್ಲಿ ಯಾವುದೇ ರೀತಿಯ ಪವರ್ ಬ್ಯಾಂಕು, ಚಾರ್ಜಿಂಗ್ ಕೇಬಲ್ಸ್ನು ಇಟ್ಕೊಳ್ಳೋಂಗಿಲ್ಲ, ಇದರಲ್ಲೇ ಎಲ್ಲ ಬರಬೇಕು. ಕ್ಯಾರಿ ಆನ್ ಅಂದರೆ ಫ್ಲೈಟ್ ಒಳಗಡೆ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಇದನ್ನು ನಾನು ಇವಾಗ ಇದರಲ್ಲೇ ಹಾಕ್ತೀನಿ. ಆಮೇಲೆ ಇದನ್ನು ಇಲ್ಲಿ ಮುಂದ್ಗಡೆ ಪೌಚ್ ಇದೆ, ಇದರಲ್ಲಿ ಹಾಕ್ಬಿಡ್ತೀನಿ. ಸೊ ಈ ರೀತಿ ಮುಂದ್ಗಡೆ ಜಿಪ್ಗಳೆಲ್ಲ ಇದ್ದರೆ ತುಂಬ ಸುಲಭ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡು, ಬೋರ್ಡಿಂಗ್ ಪಾಸ್ನೆಲ್ಲ ಇಟ್ಕೊಳಕ್ಕೆ ಹಾಕಿ ಹಿಂಗೆ ಒಂದು ಬುಕ್ ಉಳಿದೋಯ್ತು ನಂದು. ಒಂದು ನಿಮಿಷ, ಬುಕ್ನ ಇದರಲ್ಲೇ ಹಾಕ್ಬಿಡ್ತೀನಿ ನೋಡಿ. ಎಲ್ಲ ಆರಾಮಾಗಿ ಬಂದುಬಿಡ್ತೀವಿ, ಯಾವುದೇ ರೀತಿಯ ತೊಂದರೆ. ಇದು ನನ್ನ ಕ್ಲೀನಿಂಗ್ ಕ್ಲಾತು, ಕಂಪ್ಯೂಟರ್ ಕ್ಲೀನಿಂಗ್ ಕ್ಲಾತು. ಸೊ ಈ ರೀತಿ ಸುಲಭವಾಗಿ ಎಲ್ಲ ಬಂದುಬಿಡ್ತೀನಿ. ಈ ಸೂಟ್ ಕೇಸ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು ಕ್ಯಾರಿ ಆನ್ ಸೂಟ್ ಕೇಸ್ ಅಂತ ಕರೀತಾರೆ, ಯಾಕೆಂದರೆ ಸಣ್ಣದಾಗಿರೋಂಥ ಸೂಟ್ ಕೇಸು. ಸೊ ಇದನ್ನು ನೀವು ಫ್ಲೈಟಲ್ಲಿ ಕ್ಯಾರಿ ಆನಲ್ಲಿ ತೊಗೊಬೋದು. ಸೊ ನನ್ನ ಹತ್ರ ಲ್ಯಾಪ್ಟಾಪ್ ಇರೋ ಕಾರಣ ಬ್ಯಾಕ್ ಪ್ಯಾಕ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇದು ಕ್ಯಾರಿ ಆನ್ ಸೂಟ್ ಕೇಸ್ಗೆ ಚೆನ್ನಾಗಿರುತ್ತೆ, ಸಣ್ಣ ಸೂಟ್ ಕೇಸ್. ಇದರಲ್ಲಿ 5-6 kg ಆರಾಮಾಗಿ ತೊಗೊಂಡು ಹೋಗ್ಬೋದು. ಈ ಸೂಟ್ ಕೇಸು, ಈ ಸೈಜ್ನ ಸೂಟ್ ಕೇಸ್ನ ಆರಾಮಾಗಿ ನೀವು ಕ್ಯಾರಿ ಆನ್ ಲಗೇಜಲ್ಲಿ ತೊಗೊಂಡು ಹೋಗ್ಬೋದು. ಇದರಲ್ಲೂ ಕೂಡ ಲ್ಯಾಪ್ಟಾಪ್ ಎಲ್ಲ ಹಾಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ಏರ್ಪೋರ್ಟಲ್ಲಿ ತೆಗೆದು ತೋರಿಸ್ಬೇಕಾಗತ್ತೆ ಅಷ್ಟೇ, ಎಲೆಕ್ಟ್ರಾನಿಕ್ ಐಟಮ್ಸನ್ನೆಲ್ಲ ಇದರಿಂದ ತೆಗೆದು ತೋರಿಸ್ಬೇಕು. ಸೊ ಇದನ್ನ ಈ ವಾಟರ್ ಬಾಟ್ಲನ್ನ ಸೈಡಲ್ಲಿ ಹಾಕ್ಬಿಡ್ತೀನಿ ನೋಡಿ. ಇದೊಂದು 6 kg ಅಂತೂ ಕಡಿಮೆ ಅಂದರೂ ಇದೆ, ಲ್ಯಾಪ್ಟಾಪೇ 2.5 kg ಇದೆ ಅನಿಸುತ್ತೆ. ಸೊ ಮುಂದಿನ ವಾರ ಚಂಡೀಗಢ್ಗೆ ಫ್ಲೈಟಲ್ಲಿ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ನಂದು ಚೆಕ್-ಇನ್ ಸೂಟ್ ಕೇಸು, ಇದರಲ್ಲಿ ಯಾವುದೇ ರೀತಿಯ ಬ್ಯಾಟ್ರಿಗಳು ಯಾವುದೂ ಇಲ್ಲ, ಚಾರ್ಜರ್ ಕೇಬಲ್ಸು ಯಾವುದೂ ಇಲ್ಲ, ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಹಾಕಬೇಡಿ, ಹಾಕಿದ್ರೆ ತೆಗೆಸ್ತಾರೆ. ಆಮೇಲೆ ಇದರಲ್ಲಿ ನನ್ನ ಕ್ಯಾರಿ ಆನ್ ಬ್ಯಾಗೇಜು, ಇದರಲ್ಲೆಲ್ಲ ಚಾರ್ಜರ್ಸು, ಲ್ಯಾಪ್ಟಾಪು ಎಲ್ಲ ಇದರಲ್ಲಿದೆ. ಇದೆಲ್ಲ ಪ್ರಾಡಕ್ಟ್ಸಿದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಾದನ್ನು ಚೆಕ್ ಮಾಡ್ಕೊಳ್ಳಿ.
ನಾನು ಫ್ಲೈಟಲ್ಲಿ ಹೋಗಬೇಕಾದ್ರೆ ಯಾವ ರೀತಿ ಪ್ಯಾಕ್ ಮಾಡ್ತೀನಿ ಅಂತ ನಾನು ನಿಮಗೆ ಇವತ್ತು ತೋರಿಸಿದ್ದೀನಿ. ಹಾಗೆ ಇದರ ಲಿಸ್ಟನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹಾಗೆ ನಿಮಗೆ ಯಾವುದೇ ರೀತಿಯ ಪ್ರಾಡಕ್ಟ್ಸು ಅಥವಾ ಆರ್ಗನೈಸರ್ಸು ಈ ರೀತಿ ಯಾವುದಾದ್ರೂ ನಿಮಗೆ ಇದು ಸೂಟ್ ಕೇಸ್ ಎಲ್ಲಿ ಪರ್ಚೇಸ್ ಮಾಡಬೇಕು ಲಿಂಕನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನನ್ನ ವ್ಲಾಗಿಂಗ್ ಕಿಟ್ಟಲ್ಲಿ ಏನೆಲ್ಲ ಇದೆ ಅದರದ್ದು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಬೇಕಾದನ್ನು ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಯಿತು ಹಾಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋಕ್ಕೆ ಬರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮೊದಲನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇರೋರಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.